ನೋಟಿಫಿಕೇಶನ್ಸ್ ಅಂದರೆ ಸೋಮವಾರ ಮಂಗಳವಾರ ಒಳಗಡೆ ನೋಟಿಫಿಕೇಶನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ ಗೌರ್ಮೆಂಟ್ ಹೇಳಿದ್ದು. ಗೌರ್ಮೆಂಟ್ ಮುಖಾಂತರ ನಾನು ಮಾತಾಡಿದಾಗ ಚರ್ಚೆ ಮಾಡಿ ಈವನ್ ಚೀಫ್ ಸೆಕ್ರೆಟರಿ ಮೇಡಮ್ ಮತ್ತು DPR ಸೆಕ್ರೆಟರಿ ಜಗದೀಶ್ ಸರ್ ಹತ್ರನೂ ಹೋಗಿ ಮಾತಾಡಿದಾಗ ಈ ಒಂದು ವಿಚಾರನ ಸೋಮವಾರ ಮಂಗಳವಾರದೊಳಗಡೆ ಅಂದರೆ 400 ರೋಸ್ಟರ್ ಬಿಂದು ರೆಡಿ ಮಾಡಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತೀವಿ ಗೌರ್ಮೆಂಟ್ ಆರ್ಡರ್ ಆದಮೇಲೆ ಅಂತ ಹೇಳಿದರು. ಬಟ್ ಇವತ್ತು ಕೂಡ ನಾನು DPR ಸೆಕ್ರೆಟರಿ ಜಗದೀಶ್ ಸರ್ನ ಹೋಗಿ ಭೇಟಿ ಮಾಡ್ಕೊಂಬಂದು ಅಲ್ಲಿ ಅವ್ರನ್ನ ಹತ್ರ ಕೇಳಿದಾಗ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಏನು ಫೈಲ್ ಕಳಿಸಿದ್ರು ಅದು ಬೆಳಗ್ಗೆಯಿಂದ ಫಾಲೋಅಪ್ ಮಾಡ್ತಾ ಇದ್ದಾರೆ. ನಾನು ಹೋದಾಗೂ ನನ್ನ ಮುಂದೆ ಕಣ್ಮುಂದೆ ಅದು ರಿಮೈಂಡರ್ ಮೆಸೇಜ್ ಕೂಡ ಕಳಿಸಿದ್ರು. ಇವತ್ತು ಸಂಜೆ ಒಳಗಡೆ ಬಂದಾದಮೇಲೆ ನಾನು ಗೌರ್ಮೆಂಟ್ ಅಂದರೆ ಮತ್ತೆ ನಾವು ಫೈಲ್ ಪುಟ್ಟಪ್ ಮಾಡಿ ಒಂದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಅವರು ಕೂಡ ಹೋಗಿ ಫೈಲ್ ವಾಪಸ್ ಬರುತ್ತೆ. ಸೇಮ್ ಅಟ್ಲೀಸ್ಟ್ ನಾಳೆ ಇಲ್ಲ ನಾಡಿದ್ದು ಒಳಗಡೆ 2 ದಿನದ ಒಳಗಡೆ ನಾವು ಆಲ್ಮೋಸ್ಟ್ ಇದು ಮಾಡ್ತೀನಿ ಅಂತ ಮತ್ತೆ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಗೌರ್ಮೆಂಟ್ ಆರ್ಡರ್ ಆಗೋದು ಅಷ್ಟು ಸುಲಭ ಅಲ್ಲ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾವು ಇಷ್ಟು ವರ್ಷ ಏನು ವರ್ಕ್ ಮಾಡಿದ್ದೀವಿ, ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿರೋಂಥದ್ದಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿರೋದನ್ನ ಕಂಟಿನ್ಯೂ ಮಾಡಿಸೋಂಥದ್ದಿರ್ಬೋದು, ಈಗ ಕೆಲವೊಂದು ನೋಟಿಫಿಕೇಶನ್ಸ್ ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ತಿರೋಂಥದ್ದಿರ್ಬೋದು, ಕೆಲವೊಂದು ರಿಸಲ್ಟ್ಸ್ ಬಿಡಿಸೋ ಅಂತ ಇರ್ಬೋದು, ಆರ್ಡರ್ ಕಾಪಿ ಕೊಡಿಸೋ ಅಂಥದ್ದಿರ್ಬೋದು, ಯಾವುದೇ ಆಗಿರ್ಬೋದು, ಒಂದಿನದಲ್ಲಿ ಯಾವುದು ಗೌರ್ಮೆಂಟ್ ಲೆವೆಲಲ್ಲಿ ಕೆಲಸ ಆಗಲ್ಲ. ದಯವಿಟ್ಟು ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. 1 or 2 ಡೇಸ್ ವೇರಿಯೇಷನ್ ಆಗುತ್ತೆ. ನಿಮಗಿಂತ ಜಾಸ್ತಿ ಪ್ರೆಸರ್ ನಾವು ಆಗ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಂದು ಇಲಾಖೆಗೆ ಹೋಗಿ ಪ್ರತಿಯೊಂದು ಮಿನಿಸ್ಟರ್ಗೆ ಹೋಗಿ ಫುಲ್ ಎಫರ್ಟ್ಸ್ ಆಗ್ತಾ ಇದ್ದೀವಿ. ಅಟ್ಲೀಸ್ಟ್ ನೆಕ್ಸ್ಟು 10 to 15 ಡೇಸಲ್ಲಿ ಎಲ್ಲ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಇನ್ಕ್ಲೂಡಿಂಗ್ ಏನಂದರೆ ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಯಿಂದ ಪ್ರೆಸರ್ ಆಗ್ತಾ ಇದ್ದೀವಿ. ಮತ್ತು ಈ ಒಂದು ಏನು ಸಪೋಸ್ GBA ಎಲೆಕ್ಷನ್ ಇದ್ರೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಲೆಟ್ರ್ ಬರೆದು ಆ ಒಂದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಕೂಡ ನೋಟಿಫಿಕೇಶನ್ ಮಾಡೋ ಥರ ನಾವು ಪ್ರೆಸರ್ ಆಗ್ತಾ ಇದ್ದೀವಿ. 100% ಅದಕ್ಕೆ ಗೌರ್ಮೆಂಟ್ ಕೂಡ ಒಪ್ಕೊಂಡಿದೆ. ನೆಕ್ಸ್ಟ್ ಅವರಿಗೆ ಒಂದು ವಾರ ಅಟ್ಲೀಸ್ಟ್ ಟೈಮ್ ಕೊಟ್ಟು ಏನು ನೋಟಿಫಿಕೇಶನ್ಸ್ ಆಗಲಿಲ್ಲ ಅಂತಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ನಿಮ್ದು ಏನೇ ಸಮಸ್ಯೆ ಇದ್ರೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.